ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಡಬ ಡಿವಿಷನ್ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮವು ಡಿಸೆಂಬರ್ 31 ಭಾನುವಾರದಂದು ಕಲ್ಲಾಜೆ ರಹಮಾನಿಯಾ ಜುಮ್ಮಾ ಮಸೀದಿ ವಠಾರದಲ್ಲಿ ನಡೆಯಿತು. ನೆಕ್ಕಿತಡ್ಕ ದರ್ಗಾ ಜಿಯಾರತ್ನೊಂದಿಗೆ ಆರಂಭವಾದ ಕಾರ್ಯಕ್ರಮದ ಧ್ವಜಾರೋಹಣವನ್ನು ಕಲ್ಲಾಜೆ ರಹಮಾನಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಉಬೈದುಲ್ಲಾ ಸಕಾಫಿ ನೆರವೇರಿಸಿದರು. ಖತೀಬರಾದ ಶಬೀರ್ ಸಹದಿ ದುವಾ ನೆರವೇರಿಸಿ ಸಯ್ಯದ್ ಹಬೀಬುಲ್ಲಾ ಪೂಕೋಯ ತಂಗಲ್ ಪೆರುವಾಯಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಎಸ್ಎಸ್ಎಫ್ ಕಡಬ ಡಿವಿಷನ್ನ ಅಧ್ಯಕ್ಷರಾದ ಇಕ್ಬಾಲ್ ನೀರಕಟ್ಟೆ ವಹಿಸಿದ್ದರು. ಸ್ವಾಗತ ಸಮಿತಿಯ ಕನ್ವೀನರ್ ಹಸೈನರ್ ನೆಕ್ಕಿಲ ಸ್ವಾಗತಿಸಿ ಬಶೀರ್ ಚೆನ್ನಾರು ಉಸ್ತಾದ್ ಧನ್ಯವಾದಗೈದರು. ಕಾರ್ಯಕ್ರಮದಲ್ಲಿ ಡಿವಿಷನ್ ವ್ಯಾಪ್ತಿಯ ಸವಣೂರು, ನೆಲ್ಯಾಡಿ, ನಿಂತಿಕಲ್ಲು ಹಾಗೂ ಕಡಬ ಸೆಕ್ಟರ್ಗಳ 30 ಯೂನಿಟ್ಗಳಿಂದ ಆಯ್ಕೆಯಾದ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. 5 ವಿಭಾಗಗಳಲ್ಲಿ ಆಕರ್ಷಕ 4 ವೇದಿಕೆಗಳಲ್ಲಿ ಸ್ಪರ್ಧಾ ಕಾರ್ಯಕ್ರಮಗಳು ನಡೆಯಿತು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಶಾಹುಲ್ ಹಮೀದ್ ತಂಗಲ್ ಮರ್ದಾಲ ದುವಾ ನೆರವೇರಿಸಿ ಎಸ್ಎಸ್ಎಫ್ ದಕ್ಷಿಣ ಈಸ್ಟ್ ಅಧ್ಯಕ್ಷರಾದ ಎಫ್ಎಚ್ ಮೊಹಮ್ಮದ್ ಮಿಸ್ಬಾಹಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಎಸ್ಎಸ್ಎಫ್ ರಾಜ್ಯ ಅಧ್ಯಕ್ಷರಾದ ಹಾಫಿಲ್ ಸುಫಿಯಾನ್ ಸಕಾಫಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಡಿವಿಷನ್ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಜಿಯಾರ್ ಕೋಡಿಂಬಾಲ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಡಬ ಡಿವಿಷನ್ ಕೋಶಾಧಿಕಾರಿ ಶರೀಫ್ ಕಲ್ಲಾಜೆ ಸ್ವಾಗತಿಸಿದರು. ರಾಜ್ಯಾಧ್ಯಕ್ಷರಾದ ಹಾಫಿಲ್ ಸುಫಿಯಾನ್ ಸಕಾಫಿ ಅವರನ್ನು ಮತ್ತು ಸಾಹಿತ್ಯೋತ್ಸವಕ್ಕೆ ಶ್ರಮಿಸಿದ ಸ್ಥಳೀಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ರಹಿಮಾನ್ ರವರನ್ನು ಸನ್ಮಾನಿಸಲಾಯಿತು. ಚಾಂಪಿಯನ್ ಆಗಿ ಎಸ್ಎಸ್ಎಫ್ ನಿಂತಿಕಲ್ ಸೆಕ್ಟರ್ ಹಾಗೂ ರನ್ನರ್ ಅಪ್ ಆಗಿ ಎಸ್ಎಸ್ಎಫ್ ಸವಣೂರು ಸೆಕ್ಟರ್ ಮೂಡಿಬಂತು.